ಮನುಷ್ಯನ ದೇಹ ಈ ವಿಶ್ವದ ಅತಿ ದೊಡ್ಡ ಡೇಟಾ ಸೆಂಟರ್ ಆಗಿದೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚು ಕಾಂಪ್ಲೆಕ್ಸ್ ಹೊಂದಿದೆ. ನಮ್ಮ ದೇಹದಲ್ಲಿ ಒಟ್ಟು 40 ಟ್ರಿಲಿಯನ್ ಸೆಲ್ಸ್ ಇವೆ. ಪ್ರತಿಯೊಂದು ಸೆಲ್ಸಲ್ಲೂ ಸುಮಾರು 1.5 GB ಡೇಟಾ ಸ್ಟೋರ್ ಆಗಿರುತ್ತೆ. ಇದರಲ್ಲಿ DNA ಇನ್ಫಾರ್ಮೇಷನಿಂದ ಹಿಡಿದು ಫಂಕ್ಷನಲ್ ಇನ್ಫಾರ್ಮೇಷನ್ವರೆಗೂ ಎಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಆಗುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ದೇಹ ಟೋಟಲ್ 60,000 ಬಿಲಿಯನ್ GB ಡೇಟಾನ ಯಾವಾಗಲೂ ತನ್ನೊಂದಿಗೆ ಕ್ಯಾರಿ ಮಾಡುತ್ತೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಮೇಲೆ ನಾವು ಎಂಟ್ಯಾಂಗಲ್ಮೆಂಟ್ ಮಾಡ್ತೀವಾ ಆರ್ ಡಿಮೆಟೀರಿಯಲೈಸ್ ಮಾಡ್ತೀವಾ? ಒಂದು ಚಿಕ್ಕ ಮಿಸ್ಟೇಕ್ ಆದರೂ ಎಲ್ಲ ಮುಗ್ದೋಗುತ್ತೆ. ಪಾರ್ಟಿಕಲ್ಸ್ನ ಎಂಟ್ಯಾಂಗಲ್ಮೆಂಟ್ನ ನಂತರ ಡೇಟಾ ಟ್ರಾನ್ಸ್ಫರಲ್ಲಿ ಚಿಕ್ಕ ಎರರ್ ಇದ್ದರೂ ಅವಾಗ ಟೆಲಿಪೋರ್ಟೇಷನ್ ಲೈನ್ನ ಇನ್ನೊಂದು ಎಂಡಲ್ಲಿ ನಮ್ಮ ಬಾಡಿ ಈ ರೀತಿ ಕಾಣುತ್ತೆ. ಆ್ಯಂಡ್ ಡಿಮೆಟೀರಿಯಲೈಸೇಷನ್ನ ಕೆಲವು ಮಿಲಿ ಸೆಕೆಂಡ್ಸಲ್ಲಿ ಬಾಡಿನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿಲ್ಲ ಅಂದರೆ ಈ ಎಲ್ಲ ಇನ್ಫಾರ್ಮೇಷನ್ ನಾಶ ಆಗುತ್ತೆ ಆ್ಯಂಡ್ ನಮ್ಮ ಎಕ್ಸಿಸ್ಟೆನ್ಸ್ ಸಹ ಇರಲ್ಲ. ಇಲ್ಲಿವರೆಗೂ ನಾವು ಸೈನ್ಸ್ ಫಿಕ್ಷನಲ್ಲಿ ಟೆಲಿಪೋರ್ಟೇಷನ್ನ ಬಗ್ಗೆ ನೋಡಿದಾಗ ಇಲ್ಲ ಕೇಳಿದಾಗೆಲ್ಲ ಯಾವಾಗಲೂ ನಾವು ಅಟ್ರಾಕ್ಟ್ ಆಗ್ತೀವಿ ಆ್ಯಂಡ್ ಯಾರಿಗೆ ಬೇಕಿರಲ್ಲ ಜಸ್ಟ್ ಮಿಲಿ ಸೆಕೆಂಡ್ಸಲ್ಲಿ ಇಡೀ ಜಗತ್ತನ್ನೇ ಪ್ರಯಾಣಿಸೋದು. ಆ್ಯಂಡ್ ಡಾಕ್ಟರ್ ಸ್ಟ್ರೇಂಜ್ನ ಥರ ಎಲ್ಲ ಪಾಸಿಬಿಲಿಟೀಸಲ್ಲಿ ಟೆಲಿಪೋರ್ಟ್ ಮಾಡಿ ಯಾವ ಡಿಸಿಷನ್ ನಮಗೆ ಬೆಸ್ಟ್ ಇರುತ್ತೆ ಅಂತ ಕಂಡುಹಿಡಿಯೋದು. ಆದರೆ ಈಗಿನ ಕಾಲದಲ್ಲಿ ಇಡೀ ಮನುಷ್ಯನ ದೇಹನ ಸರಿಯಾದ ರೀತಿಯಲ್ಲಿ ಟೆಲಿಪೋರ್ಟ್ ಮಾಡುವಷ್ಟು ಟೆಕ್ನಾಲಜಿ ನಮ್ಮಲ್ಲಿ ಇನ್ನೂ ಮುಂದುವರೆದಿಲ್ಲ. ಆ್ಯಂಡ್ ಇದು ಫ್ಯೂಚರಲ್ಲಿ ಪಾಸಿಬಲ್ ಆದರೂ ಅದರ ಜೊತೆ ತುಂಬ ಡೇಂಜರಸ್ಗಳು ಸಹ ಇವೆ. ಈ ಎಲ್ಲ ಡೇಂಜರ್ಸ್ನ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಆ್ಯಂಡ್ ಟೆಲಿಪೋರ್ಟೇಷನ್ನ ಥಿಯರೀಸಿಂದ ತೆಗೆದು ಹಾಕಿ ಪ್ರಾಕ್ಟಿಕಲ್ ಆಗಿ ಒಂದು ಮಾರ್ಗನ ಕಂಡುಕೊಳ್ಳೋ ಸಾಧ್ಯತೆ ಇದೆ. ಯಾಕಂದರೆ ಕೆಲವು ಡಿಕೆಟ್ಸ್ಗಳ ಹಿಂದೆ ನಾವಿದನ್ನು ಅಂದ್ಕೊಂಡಿರಲ್ಲ, ಲೈಕ್ ಕ್ವಾಂಟಮ್ ಟೆಲಿಪೋರ್ಟೇಷನ್ ಅಂತಹ ವಿಷಯ ಸಾಧ್ಯ ಆಗುತ್ತೆ ಅಂತ. ಯಾರಿಗೆ ಗೊತ್ತು? ನಿಮಗೆ ಇದರ ಬಗ್ಗೆ ಏನು ಥಾಟ್ಸ್ ಇದೆ ಅಂತ ನನಗೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ. ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.